ಯಪ್ಪ ಶಿವ ಶಿವ ದೇವರೇ, ಏನು ಬಿಸಿಲು ಯಪ್ಪ. ಅತ್ತೀರ ಜಾಳಕತ್ರಿ ಫೋನ್ವ ತಲೆ ತೊಗೊಂಡು 8-10 ದಿನ ಆಗೋದು. ಯುಗಾದಿ ಅಮಾಸೆಗೆ ತೊಗೊಂಡಿದ್ದ, ಹಂಗಾಗಿ ತಲೆ ತೊಗೊಂಬಂದು ಕುಂತೆ ನೋಡು. ಫ್ಯಾನ್ ಹಚ್ಕೊಂಡು ಬೆವರು ಅಂದ್ರೆ ಬೆವರು, ಮೈ ತೊಗೊಂಡೇ ಇಲ್ಲ ಅನ್ನಂಗೆ ಆಕತ್ ನೋಡು. ಹೌದ್ರಿ ಎತ್ತೀರ, ಸಿಕ್ಕಾಪಟ್ಟಿ ಸೆಕೆ ಐತಿ. ಒಂದು ಲೋಟ ಮಜ್ಜಿಗೆ ತಂದು ಕೊಟ್ಟು ಬಿಡವ. ಆತ್ರಿ ಎತ್ತೀರ, ತಗೋರಿ. ಜೀವಕ್ಕೆ ಒಟ್ಟು ನೆಮ್ಮದಿ ಆಕತ್ ನೋಡು. ಇನ್ನೊಂದು ದಿವ್ಸ ಹಾಕ್ಲಿ ರೀ, ಬೇಡವಾ ಸಾಕು. ತಲೆ ತೊಗೊಂಡನಿ ಮತ್ತು ನೆಗಡಿ ಆದ್ರೆ ಕಷ್ಟ. ಹತ್ತೀರ ಚಳಕಾಯಿ ಉಪ್ಪಿನಕಾಯಿ ಮಾಡ್ಬೇಕಂತಾರಿ. ಅಯ್ಯ ತಗೊಂಬಂದೇನು ಸುಮ್ಮ, ನಾನ ತರ್ಬೇಕಂತ ನೋಡಿ ಅತ್ತೇರಿ ತೋರ್ಸಕ್ಕೆ. ಹ್ಞೂ ಯಾಕ ತೊಳೆದು ಒಣಗಾಕಿಟ್ಟಿದ್ನ. ತಗೋರಿ ಎತ್ತಿ ನೋಡ್ರಿ, ಇಷ್ಟು ಅದಾವ. ಸಾತೋ 1 kg ಅಷ್ಟು ಅದಾವೇನ. ಏನೇನು ಹಾಕ್ಬೇಕಂದ್ರಿ ಎತ್ತೀರ? ಇದನ್ನು ಚಳಕಾಯಿ ಹಿಂಡಿ ಹಾಕಿದ್ದೈತಲ್ಲ, ಈಗ ಏನು ಮಾಡ್ರಿ ಅಂತಂದ್ರೆ ಹಾಗೆ ಒಂದೊಂದು ಗುಂಡ್ಕಲ್ ತಗೊಂಡು ಹೊಟ್ಟೆ ಹೊಡೆಯಂಗೆ ಜಜ್ಜಿರಿ. ಸ್ವಲ್ಪ ಸಣ್ಣ ಹೊಟ್ಟೆ ಹೊಡೆಯಂಗೆ. ನೋಡ್ರಿ, ಮತ್ತು ನೀರು ಹಾಕ್ಬಿಡ್ರಿ. ಇದಕ್ಕೆ ಉಪ್ಪು ಹಾಕ್ರಿ, ಅರಿಶಿನ ಹಾಕ್ರಿ, ಸಾಸಿವೆ, ಮೆಂತ್ಯ, ಜೀರಿಗೆ. ಇದನ್ನು ಬಿಸಿಲಿಗೆ ಇಡ್ರಿ, ಇಲ್ಲ ಹುರಿದು ಪುಡಿ ಮಾಡ್ಕೊರಿ. ಸಾಸಿವೆ ಜಾಸ್ತಿನೇ ಹಾಕ್ರಿವ, ತಡಿತೈತೆ ಹಿಂಡಿ. ಪುಡಿ ಮಾಡಿ ಖಾರದ ಪುಡಿ ನೋಡಿ, ಖಾರನ ಹೆಚ್ಚಿಗೆ ಇರಲಿ ಸ್ವಲ್ಪ ಹಾಕಿ ಕಲಿಸ್ಬಿಡ್ರಿ. ಹಂಗೆ ಇದ್ರ ಜೊತೆಗೆ ಏನು ಮಾಡಿರಿ ಅಂದ್ರೆ ಅಗಸಿ ಕಾಳು ಹುರಿದು, ಅಥವಾ ಬಿಸಿಲಿಗೆ ಹುರಿಯೋದೇನು ಬೇಡ, ಹಾಗೆ ಹಸಿ ಅಂದರೆ ಬಿಸಿಲಿಗಿಟ್ಟು ಇಲ್ಲ ಹಂಗೆ ತಂದವ ರುಬ್ಬಿ ಹಾಕಿಬಿಡ್ರಿ. ಅಗಸಿ ಕಾಳು ಹಾಕ್ಬೇಕ್ರಿ. ಅಗಸಿ ಕಾಳು ಹಾಕಿದ್ರೆ ಹಿಂಡಿ ಜಿಗುಟಾಕೈತಿ, ಅಂದ್ರೆ ರಸ ಗಟ್ಟಿಗಟ್ಟಾಗೈತಿ. ಇದು ನಿಂಬೆಕಾಯಿ ಮಾವಿನಕಾಯಿ ಹಂಗಲ್ಲ ನೋಡು, ಕಾಯಿ ಇರ್ತೈತಿ, ಕಾಯಿ ಬೇರೆ ರಸ ಬೇರೆ ಆಗಿಬಿಡ್ತೈತಿ. ನೆಟ್ಟಗೆ ಏನೂ ಬರೋಲ್ಲ, ಉಪ್ಪಿನಕಾಯಿ ರುಚಿ ಬರೋಲ್ಲ. ಅಗಸಿ ಪುಡಿ ಹಾಕಿದ್ರೆ ಮಸ್ತ್ ಆಕತ್ ನೋಡ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ನಮ್ಮ ವಿಡಿಯೋನ ಹೆಚ್ಚು ನೋಡೋಕವಲ್ಲರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ನಮ್ಮ ಸ್ಟೋರಿ ಚಲೋ ಇರಲೇನ್ರಿ. ಮತ್ತು ಇವತ್ತು ನೋಡ್ರಿ, ಉಪ್ಪಿನಕಾಯಿಗಳ ರಾಜ ಅಂತ ಹೇಳಿ ಕರಿತೇವೆ ನಾವು ಈ ಚಳಕಾಯಿಗೆ. ಇದು ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರೋ ಜನರಿಗೆ ಗೊತ್ತದೆ. ಅದು ಎಲ್ಲರಿಗೂ ಅಲ್ಲ, ಕೆಲವು ಕಡೆ ಇದು ಇಲ್ಲ, ಕೆಲವು ಕಡೆ ಬೆಳೀತದೆ. ಈ ಬೇಸಿಗೆಗೆ ಶುರು ಆಗತ್ತೆ ನೋಡ್ರಿ, ಮೇ, ಜೂನ್, ಜುಲೈವರೆಗೂ ಇರ್ತದೆ. ಹೆಚ್ಚು ಕಡಿಮೆ ಆಗಸ್ಟ್ 8 ಕಾಯಿ ಬರ್ತದೆ ನೋಡ್ರಿ, ಗೋಂದ್ ಅಂತಾರೆ, ಅದೇ ಥರ ಇದು ಇರ್ತೈತಿ. ಉಪ್ಪಿನಕಾಯಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಹಾಕೈತ್ರಿ. ಈಗ ನಮ್ಮ ಅತ್ತೆಯರು ಉಪ್ಪಿನಕಾಯಿ ರೆಸಿಪಿ ಹೇಳಿದರು, ಅದನ್ನು ಕೇಳ್ಕೊಂಡ್ರಲ್ಲ, ಭಾರಿ ರುಚಿ. ಅದಕ್ಕೆ ಇದನ್ನು ಉಪ್ಪಿನಕಾಯಿಗಳ ರಾಜ ಅಂತಾರೆ. ಅಲ್ಲ ಒಂದು ಸರಿ ಮಾರ್ಕೆಟಲ್ಲಿ ಎಲ್ಲಾದರೂ ಸಿಕ್ಕರೆ ಹಾಕಿ ನೋಡ್ರಿ. ಅಂದ್ರೆ ಇದು ಹೆಚ್ಚು ದಿನ ಇರಂಗಿಲ್ಲ ರೀ, ನೀರು ಏನೂ ಹಾಕಂಗಿಲ್ಲ ನಾವು ಇದಕ್ಕೆ. ಅದು ಕೆಟ್ಟ ಹೋಗೈತೆ ಬೇಗ, ಹಸಿ ಕೈಯಿಂದನೂ ಮುಟ್ಟಬೇಡ್ರಿ. ಬಾಕಿ ಲಿಂಬು, ಮಾವಿನಕಾಯಿ, ಉಪ್ಪಿನಕಾಯಿ ವರ್ಷಗಟ್ಟಲೆ ಇರ್ತೈತಿ. ಇದು ಹಾಗಲ್ಲ, ಒಂದು ಹಾಕಿ ಒಂದು 3-4 ತಿಂಗಳು ಅಷ್ಟರೊಳಗೆ ಖಾಲಿ ಮಾಡಿಬಿಡ್ಬೇಕು. ಸರಿ ಉಳಿಯಲ್ರಿ ಇಲ್ಲ ಅಂದ್ರೆ. ಹೌದಕ್ಕ, ಮಸ್ತ್ ಆಕತಿ. ಬಿಸಿ ಅನ್ನ ತುಪ್ಪ ಹಾಕಿಂದ ತಿಂದುಬಿಟ್ರೆ. ಯಾಕೆ ಇನ್ನು ನೋಡಲ್ಲ ಯಾರು ಬಂದ್ರೆ ಮತ್ತೆ ಯಾರು ಭಾಗ್ಯಕ್ಕೆ ಬಂದಿರ್ತಾಳ ನೋಡಕ್ಕ ನೀನು. ಅಯ್ಯೋ ಲಲಿತಕ್ಕ, ಅಯ್ಯಪ್ಪ ಏನು ಅಪರೂಪ. ಅದು ನಮ್ಮ ಮನೆಗೆ ಇದೇನ ಲಲಿತ, ಅಮಾವಾಸ್ಯೆಗೆ ಚಂದ್ರ ಬಂದಂಗೆ ಆತಲ್ಲ ಯವ್ವ, ನಮ್ಮ ಮನೆಗೆ ಬಂದು ಎಲ್ಲಿ ಪುಸ್ತತಿರ್ತೈತಕ್ಕ. ನಮ್ಮ ಅತ್ತಿ ಎಲ್ಲಿ ಬಿಡ್ತಾಳೆ ಹೇಳು, ಆ ಕೆಲಸ ಈ ಕೆಲಸ ಅಂತ ಹೇಳಿ ಸುಮ್ಮನೆ ಇದ್ದೇ ಇರ್ತೈತಿ. ಹಿಂಗೆ ಈಗ ಬೇಸಿಗೆ ಎಲ್ಲ ಒಂದಿಟ್ಟು ಸುಮ್ಮನೆ ಅಷ್ಟೆಲ್ಲ ಏನಿರೋದಿಲ್ಲ. ಹಾಗಾಗಿ ಹಿಂಗೆ ಹೋಗೋಣ ಅಂತ ಹೇಳಿ ಬಂದಿವ. ನೆನಪಾತು ಖಾಲಿ ಇದ್ನೇ, ಅದು ಇದ್ದಲ್ಲೆಲ್ಲ ಹೋಗಿತ್ತು. ಚಲೋ ಆಯ್ತು ಬಾಯ್ಕ. ಚಹಾ ಮಾಡ್ಕೊಂಬರ್ಲೆ, ಏನು ಕುಡಿತಿ, ಮಜ್ಜಿಗೆ ಕುಡಿತೀಯ? ಯವ್ವ ನೀವು ಬಂದು ಕೂಡಲೇ ಚಹಾ ಅದು ಇದು ಇದಂತ ಶುರು ಮಾಡಬೇಡ್ರಿ, ಕುತ್ಕೊಂಡು ಮಾತಾಡ್ರಿ. ಒಂದು 4 ಕಡೆಗೆ ನೋಡ್ಬಂದ್ರಿ. ಇಂಥ ಉರಿ ಬಿಸಿಲ ಚಾಯ ಮಾಡ್ತಿ, ಏನು ಚಳಕಾಯಿ ಹಿಡ್ಕೊಂಡು ಕುಂತಿರತ್ತಿ ಸೊಸ್ಯಾರು? ಹ್ಞೂ ಯಾಕ, ಅದು ಉಪ್ಪಿನಕಾಯಿ ಹಾಕೋಣ ಅಂತ. ಹೌದಾ, ಎಲ್ಲಿ ತಂದ್ರಲ್ಲೇ? ಇಲ್ಲ ಯವ್ವ, ಮಾರ್ಕೆಟ್ನಾಗ ತಂದೆ. ಹೌದಾ ಅನಕ? ಅದು ನಮ್ಮ ಹೊಲದ ಬದಿಯಾಗೂ ಎಲ್ಲ ಒಂದು ಗಿಡ ಇದ್ದಂಗೆ ಇತ್ತವ, ದನ ಅದನ್ನ ಕಟ್ಟಿ ಮುರಿದು ಹಾಕಿದ್ರು. ಉಪ್ಪಿನಕಾಯಿ ಭಾರಿ ರುಚಿ ಆಗತ್ತೆ ನೋಡು. ಪೇಟೆಗ 100-110 ಹಿಂಗೆ ಹೇಳ್ತಾರೆ. ಹೌದಾ ಯವ್ವ, ಉಪ್ಪಿನಕಾಯಿ ಹಾಕಿದ್ದು ನನ್ಗೊಟ್ಟು ಕೊಡ್ರಲ್ಲೇ, ನಾನು ತಂದು ಹಾಕಿದಾಗ ಕೊಡ್ತಾನೆ. ಯವ್ವ ಯಾರು ಬೇಡ ಅಂತಾರಪ್ಪ. ಕುತ್ಕ ಯಾಕ ಇಲ್ಲ ಅಂತೇಕ, ಮೇಲೆ ಕುತ್ಕೊಬ. ಬಿಡಯವ್ವ, ತಡ ಕುತ್ಕೊಂತಾನೆ. ನಂಗೆ ನೀನು ರಾಮನವಮಿಗೆ ಏನೇನು ಮಾಡಿದ್ದಿ? ಹೋಗ ಏನು ಒಂದು ಹಬ್ಬ ಆದ್ಮೇಲೆ ಹಬ್ಬ ಬರ್ತಾವೆ, ಎಲ್ಲಿ ಏನು ಮಾಡ್ತಿದ್ದಿ? ಕೋಸಂಬರಿ ಒಂದು ಮಾಡಿದ್ದು ನೋಡಿ, ಹಂಗೆ ಮಾಡ್ಬೇಕು ಹೇಳಿ ನೀವು. ಅಯ್ಯೋ ನಮ್ಮ ಮನ್ಯಾಗ ಕೇಳ್ತಿ ಏನು ಕೋಸಂಬರಿ, ಬೆಲ್ಲದ ಪಾನಕ ಮತ್ತು ನೀರು ಮಜ್ಜಿಗೆ ಮಾಡಿದ್ವಿ. ಫೋಟೋ ಇಟ್ಟು ಪೂಜೆ ಅದು ಮಾಡಿದ್ವಿ, ಇಷ್ಟ ನೋಡು. ಹೌದಾ, ಹಂಗೆ ಭರ್ಜರಿ ಆಗೈತೆ ರಾಮನವಮಿ. ಭರ್ಜರಿನೇ. ಮತ್ತೇನು ಲಲಿತಕ್ಕ ಸುದ್ದಿ? ಅಡುಗೆಲ್ಲ ಆತ? ಯಾಕ ಅಡುಗೆ ಎಲ್ಲ ಆತು. ಏನು ಅಡುಗೆ ರೊಟ್ಟಿ ಬಡ್ದೆ ನೋಡಿ, ರೊಟ್ಟಿ ಬಡ್ದು ಒಟ್ಟಿಗೆ ಪಿಂಡಿ ಮಾಡಿದೆ, ಮೊಸರು ಅದು ಇತ್ತ
ತುಪ್ಪ ಹಚ್ಕೊಂಡು ತಿಂತಾರೆ ಹೇಳಿ ಕೈ ಬಿಟ್ಟವ ಬ್ಯಾಸ್ರಾಗೈತಿ ಬಿಸಿಲಿಗೆ ಅದಕ್ಕೆ ಒಳ ಕೂತ್ಕೊಂಡು ರೊಟ್ಟಿ ಬಿಡ್ಯಾಕ ಅದಕ್ಕೆ ಇನ್ನೂ ಕೆಲಸ ಐತಿ ಕಸ ಒಂದು ಹೊಡೆದು ಬಂದೆ ನೋಡು ನೆಲ ಒರೆಸ್ಬೇಕು ಅದ ಒಂದು ದೊಡ್ಡ ಕೆಲಸ ನೋಡು ಹೌದಾ ಸಗಣಿ ಇದ್ರತ್ತಾಗ ಯಾವಾಗ ಹಬ್ಬ ಹುಣ್ಣಿಮೆ ಅಮಾಸೆ ಹುಣ್ಣಿಮೆ ಬಳದು ಕೈ ಬಿಡ್ತಿದ್ವಿ ಕಲ್ಲು ಹಾಕ್ಯಂಡು ದಿನ ಒರೆಸ್ತೆ ಹೋದ್ರೆ ಸರಿನೂ ಅನ್ಸಲ್ಲ ಸಮಾಧಾನನೂ ಆಗಲ್ಲ 20 ಸರಿ ಹೊರಗೆ ಡ್ಯಾಡ್ ಹೆಜ್ಜೆ ಮೂಡ್ಸಿರ್ತವ ಹ್ಞೂ ನಯವ್ವ ಅಲ್ಲೆಲ್ಲ ಏನು ರಾಯರು ಸವಾರಿ ಈ ಕಡೆ ಬಂದೈತಿ ಯಾರ ಭಾಗ್ಯಕ್ಕನ ಬಾರವ ನೀ ಯಾಕಂಗೆ ಕುತ್ಕೊಂಡಿ ಕುತ್ತಿಗೆ ಮುರಿದಾರಂಗ ಹಾಕಿಲ್ವಾ ಯಾಕೆ ಕುತ್ತಿಗೆ ರಾತ್ರಿ ದಿನ ಬಿಟ್ಕೊಂಡೆ ಹತ್ತಾಗಿತ್ತಾಗ ಮಾಡಿ ಏನೋ ನೋವು ಅದಾಗೈತೆ ಅದಕ್ಕೆ ಮಂಚಕ್ಕೆ ಹಾಕ್ಕೊಂಡೆ ಮತ್ತು ಭಾಗ್ಯಕ್ಕ ಚಾದ ಏನಾರು ತಗತ್ತೀಯ ಲಲ್ತೆಕ್ಕಂತೂ ಏನು ಬೇಡ ಅಂತ ಕುಂತ ಮತ್ತೇನವ ಸುದ್ದಿ ಜೋರು ಇವತ್ತು ಅಪರೂಪಕ್ಕೆ ಎಲ್ಲರೂ ಸೇರೇವಿ ಏನೇನು ಮಾತಾಡ್ರಿವ ಸುದ್ದಿನ ಕೇಳ್ತದೆ ನಾನು ಕುತ್ಕೊಂಡು ಏನಲ್ಲವ ಸಾಕ ಉಪ್ಪಿನಕಾಯಿ ಹಾಕೋ ಸುದ್ದಿ ಮಾತಾಡಕತ್ತಿದ್ವಿ ಲಲ್ತೆಕ್ಕ ಬಂದ್ಲ ಹಂಗೆ ಮಾತಾಡ್ಕೊಂತ ಕುಂತ್ವಿ ಏನೀಗ ಬ್ಯಾಸಿಗೆ ಎಲ್ಲ ಹೊರಗೆ ಹೋಗೋ ಕೆಲಸ ಇಲ್ಲ ಏನಾರು ಮಾಡ್ಕೊಳೋದು ತಿನ್ನೋದು ಮನೆಯಾಗಿರೋದು ಹಪ್ಪಳನ ಅದು ಶಾಂಡ್ಗಿನ ಅದು ಸತಿ ಬೀಜ ಒಂದು ಯಾರು ಮಾಡ್ತಾರೆ ಶಾವಿಗೆನ ತಂದಾತು ಹೌದು ನೋಡ ಬ್ಯಾಸ್ರು ನೋಡು ಬ್ಯಾಸ್ರು ಮತ್ತು ಹೌದು ಮತ್ತು ಕಡೆಗೆ ಅಂಕಮ್ಮ ಏನಂತಾಳ ನೀ ಯಾವಕ್ಕೆ ಸುಮ್ಕೂತ್ಕ ಅಕ್ಕಿ ಸುದ್ದಿ ತೆಗೆದು ಏನು ಮಾಡ್ತೆ ಹಾಳಾದ ಮುದುಕಿ ನಂಗಂತೂ ಜಗ್ಗನಾಗು ಬರ್ತಿತ್ಲೆ ಏನು ಎಡವಟ್ಟು ಮುದುಕಿ ಐತೆ ತಂದು ಇದೆ ಹಂಗ ಆಕಿ ಮೊಮ್ಮಗಳು ದೊಡ್ಡ ಮಗನ ಮಗಳೇನ ಯಾರನ್ನ ಇಷ್ಟಪಟ್ಟೆನ ಮದುವೆ ಕಳೆನ ಸುದ್ದೆವ ಯಾರನ್ನಾರ ಆಗವಲ್ಲಕ್ಕ ಬಿಡು ಈಗೆಲ್ಲ ಅದೇ ಸುದ್ದಿ ಎಲ್ಲಿ ಹೋದ್ರು ಬರೀ ಹೌದಾ ಯಾಕ ಮತ್ತು ಆ ಮುಲಿ ಮನೆ ಇಂದ್ರಿದಾಳಲ್ಲ ಆಕಿ ಮೊಮ್ಮಗಳೇನ ಅದೆಂಥದ್ದು ಆ್ಯಪಲ್ ಫೋನ್ ತಂದಾಳಂತವ ನೀನು ಗೊತ್ತಿಲ್ಲ ಸುಮ್ಮ ಐಫೋನ್ ಬಂದತ್ತಲ್ಲ ಅದು ತಂದಾಳನ್ನ ಹಾಕಿ ಅದನ್ನೇನು ಊರು ತುಂಬ ಸುದ್ದಿವ ಹೌದು ನೋಡು ಯಾರು ತಗೋಣಕ್ಕಾಗಲ್ಲ ಬೇಕೆ ತಗೋಣಕ್ಕೆ ಬೋಳಿ ಸುದ್ದಿ ಮಾಡ್ತಾರೆ ಊರು ತುಂಬ ಅದನ್ನು ಅದ ಬಿಡ ಅದು ಯಾವನ್ ಕಟ್ಕೊಂಡು ಹೋಗತ್ತೆ ಏನೋ ಓಡಿ ಬರೇ ಫೋನ್ನಾಗ ಇರ್ತೈತೆ ಯಾವ ನೋಡಿದ್ರು ಹೌದೇ ಮತ್ತು ಊರ ಹಿಂದೆ ಮನೆ ಐತಲ್ಲ ಇವ್ರ ಮನೆ ಗೌಡ್ರ ಮನೆ ಅವ್ರ ಮನೆಗೂ ಹಂಗನವ ಏನೇನೋ ಸುದ್ದಿ ಗುಸು ಏನು ಸುದ್ದಿ ಆಯ್ಕ ಅಲ್ರಲ್ಲಿ ಏನಾರು ಸುದ್ದಿ ಮಾತಾಡ್ರಿ ಬರೀ ಊರು ಸುದ್ದಿ ಯಾಕೆ ಹಿಂಗೆ ಈಗ ಹಿಂಗೆ ಅಂತಿರಲ್ಲ ಮತ್ತು ಯಾರ ಕೇಸ್ಕೊಂಡಾರ ಬಂದಾರ ನಿಮ್ಮನ್ನು ಹೊಡ್ಯಾಕ ಬಿಡ್ರಿ ಅತ್ಯಾರ ನಮ್ಮ ಮನೆ ಕೂತ್ಕೊಂಡು ನಾವು ಮಾತಾಡ್ತಿರ್ ಕರೆ ಬೇಡ ದಿವ್ಸಕ್ಕೆ ಗಾಡಿಗೆ ಕಿವಿ ಇರ್ತದಂತ ಊರು ಸುದ್ದಿ ನಮಗೆ ಯಾಕೆ ಯಾವ್ಯಾಕ್ಯಾರ ಓಡಿ ಹೋಗಲಿ ಯಾವಾರ ಓಡಿ ಹೋಗಲಿ ಹೌದಲ್ಲೇ ಆಕಿ ಮೂಲಿ ಮನೆ ಇಂದ್ರಿ ಜೋಳ ತಗೊಂಡು ಹೋಗಾಳ ನಮ್ಮ ಮನ್ಯಾಗ ಕೊಡಂಗ ಇಲ್ಲ ನಮ್ಮ ಅತ್ಯಾರು ಬೈದು ಹಾಕಾಕತ್ತಾರ ನೋಡಿ ಮೊಮ್ಮಗಳು ಐಫೋನ್ ತಗೊಂಡಾಗತ್ತ ನೀವು ಹೋಗಿ ಕೇಳಲ್ಲೇ ಕೊಟ್ಟಾ ಬಿಡು ಪಾಪ ಮಕ್ಕೊಂದು ನೋಡು ಎಲ್ಲರಿಗೂ ಪಾಪ ಅಂತ ಯಾಕೆ ಹಂಗ ಬಿಡುವ ಅಲ್ಲ ಕುತ್ತಿಗೆ ನಿನ್ನ ಗಂಡನ ಹತ್ರ ತಿಕ್ಕಿಸ್ಕೋಬೇಕಿತ್ತು ಭಾಳ ಚಲೋ ಹೇಳಿದ್ ನೋಡು ತಿಕ್ಕೊಡೋರು ಅವ್ರು ನೀನು ಉರಿಯೋ ಬೆಂಕಿ ತುಪ್ಪ ಸುರಿಯೋದ ನೀನು ಕೆಲಸ ಭಾಗ್ಯಕ್ಕಂದು ಬೇಗ ಹಳೆ ನಾಟಕ ಮಾಡ್ತೀಯದಲ್ಲ ಹೇಳ್ದೆ ಇದಂಗೆ ಲಲ್ತೆಕ ನಿಮ್ಮ ಎಲ್ಲ ಆಗ್ಯಾವನ ಹಪ್ಪಳ ಸಂಡಿಗೆ ಎಲ್ಲ ಹಪ್ಪಳ ಸಂಡಿಗೆ ಮಾಡಿ ಬೇಸರಾಗೈತೆ ಒಂದಿನ ತಿನ್ನಕ್ಕೆ ನಮ್ಮ ಅತ್ಯಾರದು ಕಟ ಶುರುವಾಗಿತ್ತು ನಾನೇನು ತಲೆಗೆ ಹಾಕ್ಯಂದಿಲ್ಲ ನೋಡಿ ಸುಮ್ಮದಾನೆ ಕರ್ಗಾಯಿನ ಅದಾವ ಮಾಡಿದೆ ಹೋದ ವರ್ಷ ಸಂಡಿಗೆ ಸ್ವಲ್ಪ ಅದಾವ ಎಲ್ಲ ಮಾಡೋಕೋಲಿ ಸಾಕಾಗಿ ಹೋಗೈತೆ ನಮಗೆ ಅಂದಂಗೆ ನಾ ಕುಂಬಳಕಾಯಿ ತಂದಿದ್ದು ನೋಡ್ಲೆ ಸವಿತಾ ನಿಮ್ಮ ಕಡೆಗೆಲ್ಲ ಗಾರಿಗೆ ಅದನ್ನು ಭಾಳ ಮಾಡ್ತೇವೆ ಅಂತಿದ್ರಲ್ಲ ನೋಡಿ ಏನಾರು ಮಾಡ್ತೀಯನ ಅದನ್ನು ಎಣ್ಣೆಗೆ ಮಾಡ್ಬೇಕು ಯಾರು ಮಾಡ್ತಾರೆ ನೋಡೋಣ ಇರ್ಲಿ ಬಿಡು ಅದೇನು ಕುಂಬಳಕಾಯಿ ಹಾಳಾಗಲ್ಲ ಇರುವಂದಕ್ಕೆ ಪಾಯಸ ಮಾಡಿದ್ರಾಕತಿ ಗಾರ್ಗಿ ಕುಂಬಳಕಾಯಿ ಇತ್ತು ಸಂಡಿಗೆ ಮಾಡ್ತಾರೆ ಯವ್ವ ಈಗೇನು ಬಿಡವ ಒಂದು ಸಿಕ್ತಂದ್ರೆ ಅದ್ರಾಗ ಎಲ್ಲ ಮಾಡ್ತಾರೆ ಬೇಕಾರ್ಲಿ ಅಂತೀನಿ ಅರ್ಧವ ಹೆಂಗದ್ರು ಒಯ್ ಬೇಡ ಯಾವ ಸುಮ್ಮನೆ ಒಯ್ದು ಅದನ್ಯಾರು ಮೈ ಮೇಲೆ ದುಡ ಹಾಕ್ಯನಂಗೆ ಹೈರಾಣಾಗಿ ಹೋಗ್ತಾನೆ ಒಬ್ಬೇಕು ಎಲ್ಲ ಮಾಡಿ ನೀನೇನು ಇಬ್ಬರು ಗಂಡ ಹೆಂಡತಿ ಐತಿರ ನಿನಗೆ ಆರಾಮದಿಯೇ ನೀನು ಹೌದು ನೋಡು ಇಬ್ಬರಿದ್ರು ಮಾಡಂಗಿಲ್ಲ ಅಡುಗೆನ ಮಾತಾಡ್ಬಿಟ್ರಿ ಹೋಗ್ಲಿ ಚಹಾ ಕುಡಿತೀರ ಮಜ್ಜಿಗೆ ಕುಡಿತೀರ ಹೇಳ್ರತ್ತಾಗ ಎಂಥ ಬಿಸಿಲಿರಲಿ ಎಂದ ಚಹಾ ಬೇಕು ಆದ್ರೆ ಮತ್ತೀಗ ನೀವೆಲ್ಲರೂ ಮಜ್ಜಿಗೆ ಕುಡ್ತೀವಿ ಅಂತಂದ್ರೆ ನಮಗೂ ಮಜ್ಜಿಗೆನ ತಂದು ಬಿಡುವ ತೇರ ನಿಮಗೆ ಏನಂಗೆ ಆಲ ಈಗ ಕುಡ್ದನವ ನೋಡ್ರಿ ಫ್ರೆಂಡ್ಸ ಇವತ್ತು ಚಳಕಾಯಿ ಉಪ್ಪಿನಕಾಯಿದ ಮಾಡೋ ವಿಧಾನ ಇಷ್ಟ ಆದರೆ ಹಂಗೆ ಅಕ್ಕಪಕ್ಕದ ಹೆಂಗಸ್ರ ಹರಟೆ ಇಷ್ಟ ಆಯ್ತು ಅಂದ್ರೆ ಹಳ್ಳಿ ಒಳಗೆ ಹಿಂಗೆ ಹಾಕಿತಿಲ್ರಿ ಯಾರಿಗೆ ಈ ಹರಟೆ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ